ದಶಾವತಾರ. ನಮಗೆ ಜೀವನದಲ್ಲಿ ಎಂಥ ಸಮಸ್ಯೆಗಳು ಎದುರಾದಾಗಲೂ ಬೆಳಕೊಂದು ಕಾಣಿಸುತ್ತೆ. ಅದೇ ಭಗವನ್ ನಾಮ. ಹೇಗೆ ಅಂತಂದರೆ, ಕಸ್ತೂರಿ ಮೃಗವೊಂದು ಇದೆ. ಅದರ ಹೊಕ್ಕಳ ಭಾಗದಿಂದ ದ್ರವವನ್ನು ಸ್ರವಿಸುತ್ತೆ. ಅದು ಬೇರೆ ಎಲ್ಲಿಂದಲೋ ಬರ್ತಾ ಇದೆ ಅಂತ ಅಂದ್ಕೊಳ್ಳುತ್ತೆ. ಅದಕ್ಕೆ ತಿಳಿಯೋದು ತನ್ನಿಂದಲೇ ಬರ್ತಾ ಇದೆ ಅಂತ. ಹಾಗೆ ನಮ್ಮೊಳಗೆ ಇರುವ ಆತ್ಮಶಕ್ತಿಯನ್ನು ನಾವು ಗುರುತಿಸೋದಿಲ್ಲ. ನಾವು ಮಾತನಾಡಲು, ನೋಡಲು, ಉಸಿರಾಟ ಹೀಗೆ ಎಲ್ಲದಕ್ಕೂ ಆತ್ಮಶಕ್ತಿಯೇ ಕಾರಣ. ದ್ವಾರಕಾ ನಗರದಲ್ಲಿ ಬಾಲಕಿಯೊಬ್ಬಳು ಗೊಂಬೆಗಳನ್ನು ಹಬ್ಬಕ್ಕೆ ಪಕ್ಷಿಗಳನ್ನು ಮಾತ್ರವೇ ಇಡ್ತೇನೆ ತಾನು ಅಂತ ಹೇಳಿ ಎಲ್ಲ ರೀತಿಯಾದಂತಹ ಪಕ್ಷಿಗಳನ್ನು ತಯಾರಿಸಿ ಮಾರಲು ಹೋಗ್ತಾಳೆ. ಬೇರೆ ಕೆಲಸಕ್ಕಾಗಿ ಅವಳು ಸ್ವಲ್ಪ ಕಾಲ ಹೊರಗಡೆ ಹೋಗಬೇಕಾಗಿರುತ್ತೆ. ಆಗ ತನ್ನ ಸ್ನೇಹಿತೆಗೆ ಹೇಳಿ ಹೋಗ್ತಾಳೆ. ಸ್ವಲ್ಪ ಸಮಯದಲ್ಲಿಯೇ ಅಲ್ಲಿಗೆ ಬೆಕ್ಕೊಂದು ಬಂತು. ಅದು ಆ ಪಕ್ಷಿಗಳನ್ನು ನೋಡಿ ನಿಜವಾದ ಹಕ್ಕಿಗಳು ಅಂತ ಭ್ರಮಿಸುತ್ತೆ. ತಿನ್ನೋದಕ್ಕೋಸ್ಕರ ಒಂದು ಕಾಲನ್ನು ಮುಂದೆ ಇಟ್ಟು ಹೊಂಚು ಹಾಕ್ತಾ ಇರುತ್ತೆ. ಅದೇ ಸಮಯಕ್ಕೆ ಬಾಲಕಿ ಹಿಂತಿರುಗಿ ಬರ್ತಾಳೆ. ಬಂದು ನೋಡಿ ತಾನು ಕೇವಲ ಪಕ್ಷಿ ಗೊಂಬೆಗಳನ್ನು ಮಾತ್ರ ಇಟ್ಟಿದ್ದೆ, ಆದರೆ ಯಾರು ಈ ಬೆಕ್ಕಿನ ಗೊಂಬೆಯನ್ನು ಇಲ್ಲಿ ಇಟ್ಟಿರೋದು ಅಂತ ಕೇಳ್ತಾಳೆ. ಇಲ್ಲಿ ಗಮನಿಸಬೇಕಾಗಿರೋದು, ಪಕ್ಷಿ ಗೊಂಬೆಗಳನ್ನು ನೋಡಿ ನಿಜವಾದ ಬೆಕ್ಕು ಪಕ್ಷಿಗೊಂಬೆ ಅಂತ ಹೇಳಿ ತಿಳಿಯಲಿಲ್ಲ. ಬಾಲಕಿಯು ನಿಜವಾದ ಬೆಕ್ಕನ್ನು ನೋಡಿ ಗೊಂಬೆ ಅಂತ ಅಂದ್ಕೊಳ್ತಾಳೆ. ಹೀಗೆ ನಾವು ಸಹ ಭ್ರಮೆಯಲ್ಲಿದ್ದೇವೆ. ಗೊಂಬೆಗಳನ್ನು ಜೋಡಿಸುವಾಗ ಮೊದಲು ಲಲಿತಾದೇವಿಯನ್ನು ಮೇಲಿಡಬೇಕು, ನಂತರ ಕೆಳಗೆ ತ್ರಿಮೂರ್ತಿಗಳ ಗೊಂಬೆಗಳನ್ನಿಡಬೇಕು, ನಂತರ ಕೆಳಗೆ ಇಂದ್ರ, ಬೇರೆ ಪ್ರಾಣಿಗಳು, ಹೀಗೆ ಜೋಡಿಸಬಹುದು. ಪರಮಾತ್ಮನ ಕೈಯಲ್ಲಿ ಶಂಕುಚಕ್ರಗಳಿರುತ್ತವೆ. ಶಂಖಧ್ವನಿ ಉತ್ತೇಜನಗೊಳಿಸುತ್ತೆ. ಚಕ್ರವು ದುಷ್ಟರ ಶಿರೋಭಾಗವನ್ನು ಕತ್ತರಿಸುತ್ತೆ. ಹೀಗೆ ದುಷ್ಟರನ್ನು ಸಂಹರಿಸಲು ಪರಮಾತ್ಮನು ದಶಾವತಾರಗಳನ್ನು ಎತ್ತುತ್ತಾನೆ. ಆಯಾ ಸಮಯಕ್ಕೆ ಬೇಕಾದ ರೀತಿಯಲ್ಲಿ ಬರ್ತಾನೆ ಪರಮಾತ್ಮ. ಅಂದರೆ ಮೀನು, ಆಮೆ, ಹಂದಿ, ನರಸಿಂಹ, ಹೀಗೆ ಯಾವುದನ್ನೂ ಕೀಳು ಅಂತ ಹೇಳಿ ನೋಡಲಿಲ್ಲ. ಅದನ್ನು ಗಮನಿಸಬೇಕು. ದೇವರಿಗೆ ಇಲ್ಲದ ಭೇದ ಭಾವ ನಮಗೇಕೆ ಅಂತ.